ಮಂಡ್ಯ ತಾಲೂಕು ಹನಕೆರೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ. ವಿರೋಧದ ನಡುವೆಯೂ ದಲಿತರು ದೇಗುಲ ಪ್ರವೇಶ ಮಾಡಿದ ಹಿನ್ನೆಲೆಯಲ್ಲಿ ಅಸಮಾಧಾನ. ಉತ್ಸವ ಮೂರ್ತಿಯನ್ನು ಕೊಂಡೊಯ್ದು ಬೇರೆ ದೇವಸ್ಥಾನದಲ್ಲಿ ಇರಿಸಿದ ಸವರ್ಣೀಯರು. ಆಗಿರೋ ಘಟನೆ ಏನು ಅಂದರೆ, ಮಂಡ್ಯ ಬಳಿಯ ಹನಕೆರೆ ಅನ್ನುವ ಊರಿನಲ್ಲಿ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಇದೆ. ಬಹಳ ಹಳೆಯ ಕಾಲದ ದೇವರು ಇಲ್ಲಿದ್ದು ಈಗ 2 ವರ್ಷದ ಹಿಂದೆ ದೇವಸ್ಥಾನದ ನವೀಕರಣ ನಡೆದಿದೆ. ಈ ದೇವಸ್ಥಾನದ ಉತ್ಸವ ಸಾಂಪ್ರದಾಯಿಕವಾಗಿ ಒಕ್ಕಲಿಗ ಸಮುದಾಯದವರು ಮಾಡ್ಕೊಂಡು ಬಂದಿದ್ದಾರೆ. ಈಗ ಈ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಸೇರಿದೆ. ಯಾವುದೇ ಮುಜರಾಯಿ ದೇವಸ್ಥಾನ ಒಂದು ಸಾರ್ವಜನಿಕ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ತಮಗೂ ಪ್ರವೇಶ ಇರಬೇಕು, ತಾವೂ ದೇವರಿಗೆ ಪೂಜೆ ಮಾಡಬೇಕು ಅಂತ ಆ ಊರಿನ ದಲಿತರ ಬೇಡಿಕೆ ಆಗಿತ್ತು. ಆದರೆ ಕೆಲವು ಸವರ್ಣೀಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಬಂದಿದ್ರು. ಈ ವಾದ ವಿವಾದ 2 ವರ್ಷಗಳಿಂದ ನಡೀತಾನೇ ಇತ್ತು. ಸರ್ಕಾರಿ ಅಧಿಕಾರಿಗಳು 2 ಬಾರಿ ಶಾಂತಿ ಸಭೆ ನಡೆಸಿದ್ರು, ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈ ಸನ್ನಿವೇಶದಲ್ಲಿ ಮೊನ್ನೆ ಭಾನುವಾರ ದಲಿತರು ತಾವು ದೇವಸ್ಥಾನದ ಒಳಗೆ ಪ್ರವೇಶ ಮಾಡೋದೇ ಸೈ ಅಂತ ಹೇಳಿ ಪ್ರವೇಶ ಮಾಡಿದ್ದಾರೆ. ಅದು ಪೊಲೀಸರ ಬಂದೋಬಸ್ತ್ನಲ್ಲಿ ಅವರು ಪ್ರವೇಶ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ದೇವಸ್ಥಾನ ಅಥವಾ ಹೋಟೆಲ್ ಒಳಗೆ ಅವರ ಜಾತಿ, ಧರ್ಮ ಅಥವಾ ಲಿಂಗದ ಆಧಾರದಲ್ಲಿ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಕಾನೂನೇ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳದ ಕೆಲವು ಅವಿವೇಕಿಗಳು ತಮ್ಮ ಸಂಪ್ರದಾಯವೇ ಮುಖ್ಯ, ಇಲ್ಲಿ ದಲಿತರು ಬರಕೂಡದು ಅಂತ ಪಟ್ಟು ಹಿಡಿದಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಸಂದರ್ಭದಲ್ಲಿ ಒಂದು ಕುಚೋದ್ಯದ ಸಂಗತಿಯೇ ನಡೆದುಬಿಟ್ಟಿದೆ. ಅದೇನೆಂದ್ರೆ, ಯಾವಾಗ ದಲಿತರು ಪಟ್ಟು ಹಿಡಿದು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ್ರೋ ಅದರಿಂದ ತಮ್ಮ ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಮಾಡಿಕೊಂಡ ಸವರ್ಣೀಯರು ಕಾಲಭೈರವೇಶ್ವರ ದೇವರ ಮೂರ್ತಿಯನ್ನೇ ಹೊತ್ತು ಬೇರೆ ಕಡೆಗೆ ಕೊಂಡೊಯ್ದಿದ್ದಾರೆ. ದೇವಾಲಯದ ಹೆಸರಿನ ನಾಮಫಲಕ ತಂದು ಆಚೆ ಎಸೆದು ಆಕ್ರೋಶ ಹೊರಹಾಕಿದ್ದಾರೆ. ಅದೇನೆಂದರೆ, ಯಾವಾಗ ದಲಿತರು ಪಟ್ಟು ಹಿಡಿದು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ್ರೋ ಅದರಿಂದ ತಮ್ಮ ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಮಾಡಿಕೊಂಡ ಸವರ್ಣೀಯರು ಕಾಲಭೈರವೇಶ್ವರ ದೇವರ ಮೂರ್ತಿಯನ್ನೇ ಹೊತ್ತು ಬೇರೆ ಕಡೆಗೆ ಕೊಂಡೊಯ್ದಿದ್ದಾರೆ. ದೇವಾಲಯದ ಹೆಸರಿನ ನಾಮಫಲಕ ತಂದು ಆಚೆ ಎಸೆದು ಆಕ್ರೋಶ ಹೊರಹಾಕಿದ್ದಾರೆ. ದೇವಾಲಯ ಅವರೇ ಇಟ್ಟುಕೊಳ್ಳಲಿ, ದೇವರನ್ನ ನಾವು ತೆಗೆದುಕೊಂಡು ಹೋಗ್ತೀವಿ, ಎಲ್ಲರೂ ಕೂಲಿ ಮಾಡಿ ಸಂಪಾದಿಸಿದ ಹಣ ಕೊಟ್ಟು ದೇವಾಲಯ ನಿರ್ಮಾಣ ಮಾಡಿದ್ದೇವೆ, ಈಗ ಏಕಾಏಕಿ ನಮ್ಮ ಸಂಪ್ರದಾಯ ಮುರಿದರೆ ಹೇಗೆ ಅಂತ ಹೇಳಿದ್ದಾರೆ. ದೇವರ ಮೂರ್ತಿ ವಾಪಸ್ ಇಡುವಂತೆ ಅಧಿಕಾರಿಗಳು ಕೇಳಿದ್ರು ಕೇಳಿಸಿಕೊಳ್ಳಲು ಇವರು ತಯಾರಿಲ್ಲ. ಈ ಘಟನೆ ನಂತರ ಹನಕೆರೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಏರ್ಪಟ್ಟಿದೆ. ಪೊಲೀಸರು ಬಂದೋಬಸ್ತು ಮಾಡುವ ಹಾಗಾಗಿದೆ. ನಮ್ಮ ಭಾರತದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಇದೇನು ಹೊಸ ವಿಷಯ ಅಲ್ಲ. ದಲಿತರು ದೇವಸ್ಥಾನ ಪ್ರವೇಶಕ್ಕೆ ಪ್ರಯತ್ನ ಮಾಡೋದು, ಸೋಕಾಲ್ಡ್ ಮೇಲ್ಜಾತಿಯ ಶೂದ್ರರು ವಿರೋಧಿಸೋದು, ಇಂಥ ಘಟನೆಗಳು ನಡೀತಾನೆ ಇರ್ತವೆ. ನಾವು 21ನೇ ಶತಮಾನದಲ್ಲಿದ್ದರೂ ಇವತ್ತಿಗೂ ಅವರು ಕೀಳು, ಇವರು ಮೇಲು, ಅವರು ಬಂದರೆ ಮೈಲಿಗೆ, ಇವ್ರನ್ನ ಮುಟ್ಟಿದ್ರೆ ಮೈಲಿಗೆ ಅನ್ನುವ ಅನಾಗರಿಕ ವರ್ತನೆಯನ್ನು ಈಗಲೂ ತೋರಿಸ್ತಾ ಇದ್ದೀವಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 75 ವರ್ಷದ ಹಿಂದೆ ಹೇಳಿದ್ದು ಇದನ್ನೇ. ನಾವು ರಾಜಕೀಯ ಪ್ರಭುತ್ವ ಸಾಧಿಸಿದ್ದೇವೆ ಹೊರತು ಸಾಮಾಜಿಕ ಪ್ರಭುತ್ವ ಈ ದೇಶದಲ್ಲಿ ಇಲ್ಲವೇ ಇಲ್ಲ. ಈ ಸಂವಿಧಾನವನ್ನು ಒಪ್ಪಿಕೊಂಡು ವೈರುಧ್ಯದ ಬದುಕಿಗೆ ಕಾಲಿಡುತ್ತಿದ್ದೇವೆ. ಇಲ್ಲಿ ರಾಜಕೀಯವಾಗಿ ಒಬ್ಬ ಮನುಷ್ಯ ಒಂದು ಓಟು ಅಂತೀವಿ, ಆದರೆ ಅವನು ಆ ಜಾತಿ, ಈ ಜಾತಿ, ಮೇಲು ಕೀಳು ಅನ್ನುವ ಸಾಮಾಜಿಕ ಸಂವಿಧಾನ ಅಂದರೆ ಮನುವಾದಿ ಸಂವಿಧಾನ ನಮ್ಮ ಮನಸ್ಸನ್ನು ಆಳ್ತಲೇ ಇರುತ್ತೆ. ಈ ವೈರುಧ್ಯವನ್ನು ಆದಷ್ಟು ಬೇಗ ಹೋಗಲಾಡಿಸ್ಕೊಳ್ಬೇಕು ಅಂತ ಬಾಬಾ ಸಾಹೇಬರು ಅವತ್ತೇ ಹೇಳಿದರು. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಮರಕುಂಬಿ ಅನ್ನೋ ಊರಿನಲ್ಲಿ 2014ರಲ್ಲಿ ನಡೆದಿದ್ದ ಜಾತಿ ಜಗಳದಲ್ಲಿ ಕೋರ್ಟು 99 ಜನರನ್ನ ಜೈಲಿಗೆ ಕಳಿಸಿತು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಾಲುವೆಹಳ್ಳಿಯ ಮಾದಿಗ ಸಮುದಾಯದವರಿಗೆ ಕ್ಷೌರ ಮಾಡುವ ವಿಷಯದಲ್ಲಿ ವಾಲ್ಮೀಕಿ ನಾಯಕ ಜಾತಿಯವರು ಅಸ್ಪೃಶ್ಯತೆ ಆಚರಿಸಿದ್ದು ವಿವಾದವಾಯಿತು. ಈಗ ಮಂಡ್ಯದ ಹನಕೆರೆ ಊರಿನ ಈ ಘಟನೆ ಇವೆಲ್ಲ ಏನು ತೋರಿಸ್ತಾ ಇದ್ದಾವೆ ಅಂದರೆ, ಇವತ್ತು ಸಂವಿಧಾನದ ಬಲದಿಂದಲೇ ಎಲ್ಲ ರೀತಿಯ ಏಳಿಗೆ ಸಾಧಿಸಿಕೊಳ್ತಿರುವ ಶೂದ್ರ ಹಾಗೂ ಮೇಲ್ಜಾತಿಯ ಜನರು ಇನ್ನು ಮನುಷ್ಯರಾಗಕ್ಕೆ ಇಷ್ಟಪಡ್ತಾನೇ ಇಲ್ಲ. ಹಳ್ಳಿಗಳಲ್ಲಿ ಆಚರಿಸುವ ಊರು ಕೇರಿ ಡಿವೈಡ್ ನಿರ್ಮೂಲನೆಗೆ ಅವರು ಮನಸ್ಸು ಮಾಡ್ತಾನೇ ಇಲ್ಲ. ಎಲ್ಲರ ಮೈಯಲ್ಲಿ ಹರಿಯೋದು ಒಂದೇ ರಕ್ತ ಅನ್ನುವ ಪರಿಜ್ಞಾನ ಇದ್ದರೂ ತಮ್ಮ ಜಾತಿಯೇ ಶ್ರೇಷ್ಠ ಅನ್ನುವ ಪೊಳ್ಳು ಗರ್ವದಿಂದ ಅವರು ಹೊರಕ್ಕೆ ಬರಲು ಇಚ್ಛಿಸ್ತಾನೆ ಇಲ್ಲ. ಇವರಿಗೆ ಜಾತಿ ಜನಾಂಗ ಮೀರಿ ಒಂದು ಬಲಿಷ್ಠ ದೇಶ ಕಟ್ಟಬೇಕು ಅನ್ನೋ ದೇಶಭಕ್ತಿ ಇನ್ನೂ ಬಂದಿಲ್ಲ.
ಹೀಗೆ ಒಂದು ದೇಶದಲ್ಲಿ ಜಾತಿ ಜಾತಿ ಧರ್ಮ ಧರ್ಮ ಅಂತ ಛಿದ್ರವಾಗಿದ್ದರೆ ಯಾವತ್ತಾದರೂ ಒಂದು ಬಲಿಷ್ಠ ದೇಶ ಸೃಷ್ಟಿಯಾಗೋದು ಸಾಧ್ಯವಾ? ಯಾರೆಲ್ಲ ಭಾರತವನ್ನು ಒಂದು ನಿಜವಾದ ಸದೃಢ ದೇಶವಾಗಿ ಅಭಿವೃದ್ಧಿ ಮಾಡಲು ಪಣ ತೊಡ್ತಾರೋ ಅವರು ಜಾತಿ ಧರ್ಮ ಅನ್ನೋ ಕೀಳು ಯೋಚನೆ ಮಾಡಲು ಸಾಧ್ಯವೇ ಇಲ್ಲ. ಯಾವುದೇ ಒಂದು ದೇವಸ್ಥಾನಕ್ಕೆ ಒಕ್ಕಲಿಗರು ಬರಬೇಕು, ಕುರುಬ ಬೋವಿ ವಾಲ್ಮೀಕಿಗಳು ಬರಬೇಕು, ಒಲೆಯ ಮಾದಿಗರು ಬರಬೇಕು. ಆಗಲೇ ಕಾಲ ಭೈರವೇಶ್ವರನಾಗಲಿ ಮಾದೇಶ್ವರನಾಗಲಿ ಇನ್ಯಾರೇ ದೇವರಾಗಲಿ ಸಂತೋಷ ಪಡೋದು. ಯಾವುದಾದ್ರೂ ದೇವರು ಬಂದು ನೀನು ಮೇಲ್ಜಾತಿ ನೀನು ಬಾ, ನೀನು ಕೆಳಜಾತಿ ನೀನು ಬರಬೇಡ ಅಂದಿದ್ದು ಎಲ್ಲಾದರೂ ಇದೆಯಾ? ದೇವರ ಹೆಸರಲ್ಲಿ ಸಂಪ್ರದಾಯ ರೂಢಿ ಮಾಡೋದು ಮನುಷ್ಯರೇ ಅಂದಮೇಲೆ ಇವತ್ತಿಗೆ ಕಾಲಕ್ಕೆ ತಕ್ಕಂತೆ ಅವುಗಳನ್ನ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಏನು ತೊಂದರೆ? ದೇವರು ಯಾರಿಗೂ ಮೇಲು ಕೀಳು ಬಗೆಯಲ್ಲ. ದೇವರ ಎದುರು ಎಲ್ಲರೂ ಒಂದೇ ಅನ್ನುವ ಕನಿಷ್ಠ ತಿಳುವಳಿಕೆಯನ್ನು ಎಲ್ಲರೂ ಬೆಳೆಸ್ಕೊಂಡ್ರೆ ದೇವರಿಗೂ ಒಳ್ಳೆಯದು, ಈ ದೇಶಕ್ಕೂ ಒಳ್ಳೆಯದು. ಇನ್ಮೇಲಾದರೂ ನಮ್ಮ ಜನರಿಗೆ ಬುದ್ಧಿ ಬರಲಿ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿಯ ಇನ್ನು ಸಾಕಷ್ಟು ಸುದ್ದಿಗಳಿಗಾಗಿ ಕನ್ನಡ ಪ್ಲಾನೆಟ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ.